ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬೇಸಿಗೆ ಭಯಂಕರ ಉರಿ ಬಿಸಿಲು, 40 ಡಿಗ್ರಿ ಸೆಲ್ಸಿಯಸ್ ಇದೆ. ಎಲ್ಲ ಕಡೆನೂ ಕಾಮನ್ ಆಗೋಗಿದೆ ಈಗ 40 ಡಿಗ್ರಿ ಅನ್ನೋದು. ಈ ಉರಿ ಬೇಸಿಗೆ ಬಿಸಿಲಿಗೆ ನಾವು ತಂಪಾದ ಒಂದು ಶರಬತ್ತನ್ನ ಮಾಡ್ಕೊಳ್ಳೋಣ. ಹುಳಿ ಮಾವಿನಕಾಯಿ, ಸೌತೆಕಾಯಿ ಎರಡನ್ನು ಹಾಕಿ ನಾವೊಂದು ರುಚಿಕರವಾದ ಆರೋಗ್ಯಕರವಾದ ಶರಬತ್ತನ್ನು ಮಾಡೋಣ. ಇಲ್ಲಿ ನಾನು ಸೌತೆಕಾಯನ್ನು ಸಿಪ್ಪೆಯನ್ನು ತೆಗೆದು ಒಳಗಡೆ ತಿರುಳನ್ನು ತೆಗೆದು ಬರೀ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನು ಜಾರೊಳಗಡೆ ಹಾಕುತ್ತೀನಿ, ಮಿಕ್ಸಿ ಜಾರೊಳಗಡೆ. ಈ ಮಾವಿನಕಾಯಿನ ಮಾತ್ರ ತೊಳೆದು ಈ ಮುಂದುಗಡೆ ತೊಟ್ಟನ್ನು ತೆಗೆದು ಸಿಪ್ಪೆ ಸಮೇತನೇ ಸಣ್ಣ ಸಣ್ಣದಾಗಿ ಹೆಚ್ಚಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನೀರು ಹಾಕಿ ರುಬ್ಬಿ ರಸವನ್ನು ತೆಗೆದು ಪರಿಶುದ್ಧವಾದ ಆರೋಗ್ಯಕರವಾದ ಮಾವಿನಕಾಯಿ ಮತ್ತು ಸೌತೆಕಾಯಿ ಎರಡು ಮಿಶ್ರಣದ ಒಂದು ಶರಬತ್ತನ್ನು ಮಾಡೋಣ. ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ ಸಿಹಿಯಾಗಿ ಸಖತ್ತಾಗಿರುತ್ತೆ. ಮಾಡೋಣ ಅಲ್ವಾ? ತಡೆಯಾತಕ್ಕೆ ಬನ್ನಿ ಸ್ನೇಹಿತರೆ. ನೋಡಿ, ಮಾವಿನಕಾಯಿ ಮತ್ತು ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಾವಿನಕಾಯಿದು ಸಿಪ್ಪೆ ತೆಗೆದಿಲ್ಲ ನಾನು, ಸೌತೆಕಾಯಿ ಸಿಪ್ಪೆಯನ್ನು ತೆಗೆದಿದ್ದೀನಿ. ಎಳ್ಸಾಗಿರೋದು ತಿರುಳು ಸಹ ತೆಗೆದಿಲ್ಲ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನಾರ್ಮಲ್ ವಾಟರ್ನ ಹಾಕ್ಕೊತೀನಿ. ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಐಸ್ ವಾಟರ್ನು ಸಹ ಹಾಕ್ಕೊಂಡು ನುಣ್ಣಗೆ ಮಾಡಿಕೊಂಡು ಶೋಧಿಸ್ಕೊಳ್ಳೋಣ. ನಾವು ಟೀ ಸೋಸೋದಿರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಇದರ ರಸವನ್ನು ಶೋಧಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸರಿನೂ ಬೇಕಾದ್ರೆ ರುಬ್ಕೋಬೋದು. ಮೊದಲಿಗೆ ಈಗ ಇದನ್ನು ನಾನು ಈ ರೀತಿ ಟೀ ಸೋಸೋದ್ರಿಂದ ಈ ಪಾತ್ರೆಗೆ ನಾನು ಈ ಜ್ಯೂಸನ್ನ ಇದಕ್ಕೆ ಹಾಕ್ಕೊಂಡು ಶೋಧಿಸ್ಕೊತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ ಸಂಪೂರ್ಣ ಶೋಧಿಸ್ಕೊಂಡು ಆದಮೇಲೆ. ಸ್ನೇಹಿತರೆ, ಒಂದು ಟ್ರಿಪ್ಪಲ್ಲಿ ನಾನು ಹೀಗೆ ಶೋಧಿಸ್ಕೊಂಡಿದ್ದೀನಿ ನಾರ್ಮಲ್ ವಾಟರ್ ಹಾಕ್ಕೊಂಡು. ನೋಡಿ, ಈಗ ಎರಡನೇ ಟ್ರಿಪ್ಗೆ ಸ್ವಲ್ಪ ಐಸ್ ವಾಟರ್ ಹಾಕ್ಕೊಂಡು ತಿರ್ಗಾ ರುಬ್ಕೊಂಡು ನುಣ್ಣಿಗೆ ಅದರ ರಸವನ್ನು ತಿರ್ಗಾ ಶೋಧಿಸ್ಕೊತೀನಿ. ಸ್ನೇಹಿತರೆ ನೋಡಿ, ಸಂಪೂರ್ಣ ಶೋಧಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ತಕ್ಕಷ್ಟು ನಾನು ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೀನಿ ತುರಿದು. ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಸಕ್ಕರೆ ಬೇಕಾದರೂ ಹಾಕ್ಕೋಬೋದು. ನಾನು ಈ ಸರಿ ಸಕ್ಕರೆ ಹಾಕ್ತಿಲ್ಲ, ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಏಲಕ್ಕಿ ಪುಡಿಯನ್ನು ಕುಟ್ಟಿಟ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನು ಇದಕ್ಕೆ ಹಾಕ್ಕೋಬೇಕು. ಈ ಬೆಲ್ಲವನ್ನು ಶೋಧಿಸಿ ಹಾಕ್ಕೋಬೇಕು. ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ರೆ ಈ ಬೇಸಿಗೆಗೆ ತಂಪಾದ ಒಂದು ಪಾನೀಯ ರೆಡಿಯಾಗುತ್ತೆ. ಸಮ್ಮರ್ ಸ್ಪೆಷಲ್ ಮಾಡಿ ನೋಡಿ, ಸುಲಭವಾಗಿ ನಾವು ಮಾಡ್ಕೋಬೋದು. ಮಾವಿನಕಾಯಿ ಸಿಗುತ್ತೆ, ಸೌತೆಕಾಯಿ ಸಿಗುತ್ತೆ, ಬೆಲ್ಲ ಅಂತೂ ಪ್ರತಿ ತಿಂಗಳು ಸಾಮಾನು ಜೊತೆ ತಂದಿರ್ತೀವಿ. ಉಪ್ಪು ಏಲಕ್ಕಿ ಎಲ್ಲ ಮನೆಯಲ್ಲೇ ಇರುತ್ತೆ. ಎಲ್ಲ ಹಾಕ್ಕೊಂಡು ಸೂಪರಾದ ಒಂದು ತಂಪು ಪಾನೀಯವನ್ನು ನೀವು ಮಾಡಿಕೊಂಡ್ರೆ ಮನೆಗೆ ಬಂದವ್ರಿಗೂ ಕೊಡ್ಬೋದು, ನೀವು ಕುಡಿಬೋದು. ಸಖತ್ತಾಗಿರುತ್ತೆ. ಆರೋಗ್ಯಕರವಾದ ರುಚಿಕರವಾದ ಒಂದು ತಂಪು ಪಾನೀಯ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ, ಏಲಕ್ಕಿ ಪುಡಿ ಹಾಕ್ತೀನಿ, ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಬೆರೆಸಿದ್ದೀನಿ. ಸ್ವಲ್ಪ ರುಚಿ ನೋಡಿದೆ, ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಸ್ವಲ್ಪ ಉಪ್ಪುಪ್ಪಾಗಿ ಬಹಳ ಅದ್ಭುತವಾಗಿ ಬಂದಿದೆ ಪಾನಕ ಅಂತೂ. ನೀವು ಮಾಡ್ಕೊಳ್ಳಿ. ಈ ಬೇಸಿಗೆ ಕಾಲಕ್ಕೆ ಆರೋಗ್ಯಕರವಾದ ಹೇಳಿ ಮಾಡಿಸಿದಂಥ ಪಾನಕ. ನಾವು ಹೊರಗಡೆಯಿಂದ ಏನೇ ತಂದು ಕುಡಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ, ಅದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ ರುಚಿಸಿ. ಆದರೆ ನಾವು ಈ ರೀತಿ ಮಾಡ್ಕೊಂಡ್ರಂತೂ ಅದ್ಭುತವಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮನೆ ಮಂದಿಯೆಲ್ಲ ಆರೋಗ್ಯಕರವಾಗಿ ರುಚಿಕರವಾಗಿ ಇದನ್ನು ಕುಡಿದು ಎಂಜಾಯ್ ಮಾಡ್ಬೋದು. ಮಾಡ್ಕೋತೀರಾ ಅಲ್ವಾ? ಈಗ ನಾನು ಇದನ್ನು ಫ್ರಿಡ್ಜಿಗೆ ಇಡ್ತೀನಿ, ನಂತರ ನಿಮಗೆ ಶೇರ್ ಮಾಡ್ತೀನಿ. ಪ್ರೀತಿಯ ಸ್ನೇಹಿತರೆ ನೋಡಿ, 3 ಗಂಟೆಗಳ ಕಾಲ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ತೆಗೆದು ಗ್ಲಾಸ್ಗಳಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲ ಮನೆಯಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸೇ, ಬೆಲ್ಲ, ಉಪ್ಪು, ಸೌತೆಕಾಯಿ, ಮಾವಿನಕಾಯಿ ಎಲ್ಲ ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಆದರೆ ಮಾವಿನಕಾಯಿ ಹುಳಿ ಇರಬೇಕು. ನೀವು ತಂದು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬಹಳ ಚೆನ್ನಾಗಿರುತ್ತೆ. ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಇದೊಂದು ಸಮ್ಮರ್ ಸ್ಪೆಷಲ್ ಕೂಲ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಅದ್ಭುತವಾದ ತಂಪು ಪಾನೀಯ. ನಮಸ್ಕಾರಗಳು ಸ್ನೇಹಿತರೆ. ಈಗ ನಾನೇ ಕುಡಿದು ಹೇಳ್ತೀನಿ ಹೇಗಿದೆ ಅಂತ. ಸಖತ್ತಾಗಿದೆ ರೀ. ಆ ಸೌತೆಕಾಯಿ, ಮಾವಿನಕಾಯಿ, ಏಲಕ್ಕಿ ಎಲ್ಲದ್ರ ಫ್ಲೇವರು, ಬೆಲ್ಲದ ರುಚಿ ಅದ್ಭುತವಾಗಿದೆ.
ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸಖತ್ತಾಗಿ ಬಂದಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಬ್ಯೂಟಿಫುಲ್, ಅದ್ಭುತವಾಗಿದೆ, ಮಾಡ್ಕೊಳ್ಳಿ.